ಹಾಯ್, ವೆಲ್ಕಮ್ ಟು ಕಾಫಿ ಗೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಕಾಫಿ ಪೌಡರ್ನ ಬಳಸಿ ಒಂದು ಉತ್ತಮವಾದಂತಹ ಕಾಫಿನ ರೆಡಿ ಮಾಡ್ಬೋದು ಅಂತ ಈ ವಿಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮನೆಯಲ್ಲೂ ಹೋಟೆಲ್ ಶೈಲಿಯಲ್ಲಿ ಒಂದು ಅದ್ಭುತವಾದ ಕಾಫಿನ ರೆಡಿ ಮಾಡ್ಕೋಬೋದು. ಬನ್ನಿ ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕಾಫಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳಿ. ಒಂದು ಉತ್ತಮವಾದ ಕಾಫಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಉತ್ತಮವಾದಂತಹ ಕಾಫಿ ಪೌಡರ್. ನಾವಿಲ್ಲಿ ನೀಟಾಗಿ ರೋಸ್ಟ್ ಮಾಡಿರ್ತಕ್ಕಂತಹ ಕಾಫಿ ಬೀಜಗಳನ್ನು ಬಳಸಿ ಕಾಫಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕಾಫಿ ಪೌಡರ್ನಂತೆ ಮತ್ತೆ ಬೇಕಾಗಿರೋದು ಕಾಫಿ ರೆಡಿ ಮಾಡೋದಕ್ಕೆ ಬ್ರಾಸ್ ಫಿಲ್ಟರ್. ನಾವಿಲ್ಲಿ ಬ್ರಾಸ್ ಫಿಲ್ಟರ್ ತೊಗೊಂಡಿದ್ವಿ. ಈ ಒಂದು ಒಳ್ಳೆ ಕ್ವಾಲಿಟಿಯ ಬ್ರಾಸ್ ಫಿಲ್ಟರ್ನ ನಾವು ಯೂಸ್ ಮಾಡಿ ಮತ್ತು ಒಳ್ಳೆ ಕ್ವಾಲಿಟಿಯ ಕಾಫಿ ಬೀಜಗಳಿಂದ ರೆಡಿ ಮಾಡಿರ್ತಕ್ಕಂಥ ಪೌಡ್ರನ್ನ ಬಳಸಿ ನಾವು ಕಾಫಿ ರೆಡಿ ಮಾಡ್ತಾಯಿದ್ದೀವಿ. ಹಾಲು, ಸಕ್ಕರೆ, ನಿಮಗೂ ಈ ವಿಡಿಯೋದಲ್ಲಿ ಬಳಸ್ತಕ್ಕಂತಹ ಕಾಫಿ ಬೀಜಗಳನ್ನು ತರಿಸ್ಕೋಬೇಕನ್ನೋಂಗಿದ್ರೆ ನೀವು ಕಾಫಿಗೋ.in ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಕಾಫಿ ಪೌಡರ್ ಮತ್ತು ಕಾಫಿ ಬೀಜಗಳನ್ನು ನಿಮ್ಮ ಮನೆಗೆ ತರಿಸ್ಕೋಬಹುದು. ಬನ್ನಿ ಈಗ ನಾವು ಕಾಫಿ ಮಾಡೋದಕ್ಕೆ ಶುರು ಮಾಡೋಣ. ಈ ಒಂದು ಬ್ರಾಸ್ ಫಿಲ್ಟರ್ನಲ್ಲಿ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ. ಇದನ್ನು ಲೋವರ್ ಕಂಪಾರ್ಟ್ಮೆಂಟ್ ಅಂತಾರೆ. ಇದೊಂದು ಪಂಜರು. ಈ ಕಂಪಾರ್ಟ್ಮೆಂಟ್ಗೆ ನಾವು ಕಾಫಿ ಪುಡಿ ಹಾಕಿ ನೋಡಿ. ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಾಫಿ ರೆಡಿ ಮಾಡೋಣ. ಮೊದಲು 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರ್ತಕ್ಕಂಥದ್ದು ಕೇವಲ 2 ಕಪ್ಸ್ ಅಷ್ಟೇ ಕಾಫಿ. ಅದಕ್ಕೋಸ್ಕರ ನಾನು ನಿಮಗೆ ಎಷ್ಟು ಬೇಕು ನಾನು ಅಷ್ಟೇ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪಂಜರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನು 2 ಚಮಚ ಕಾಫಿ ಪೌಡರ್ನ ಹಾಕ್ತೀನಿ. ನೋಡಿ 2 ಚಮಚ ಈಗ ಕಾಫಿ ಪೌಡರ್ ಹಾಕಾಯಿತು. ಈ ರೀತಿ ಪಂಜರ್ನ ಪ್ರೆಸ್ ಮಾಡಿಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ನಾವಿಲ್ಲಿ ಬಿಸಿನೀರು ಕಾಯಕ್ಕಿಟ್ಟು ಅದ್ರ ಮೇಲೆ 1 ಗುಳ್ಳೆ 2 ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಆಫ್ ಮಾಡಿಬಿಟ್ಟು ನೀರು ಇಳಿಸ್ಕೊಂಡು ಅಂತಹ ಬಿಸಿನೀರನ್ನ ಹಾಕಬೇಕು. ಇಲ್ಲಿ ಬಿಸಿನೀರು ಪೂರ್ತಿ ಕೊತ ಅಂತಲೂ ಕುದೀತಾ ಇರಬಾರ್ದು. ನಾನಿಲ್ಲಿ ಒಂದೇ ಸಲ ನೀರು ಹಾಕ್ಕೊಂಡಿಲ್ಲ. ಫಸ್ಟಿಗೆ ನೀರು ಹಾಕಿ ಸ್ವಲ್ಪ ಉಳಿಸಿಟ್ಕೊಂಡಿದ್ದೆ ನೀರು. ಏಕೆ ಅಂದರೆ ನಾವಿಲ್ಲಿ 2ನೇ ಸಲ ನೀರು ಹಾಕಬೇಕು. ಫಸ್ಟಿಗೆ ನೀರು ಹಾಕಿದಾಗ ಅದು ಕಾಫಿ ಪೌಡರೆಲ್ಲ ನೀಟಾಗಿ ಒದ್ದೆ ಆಗಿರುತ್ತೆ. 2ನೇ ಸಲ ಮತ್ತೆ ನೀರು ಹಾಕಿದಾಗ ಕಾಫಿಯ ಸಂಪೂರ್ಣ ಸಾರ ಡಿಕಾಕ್ಷನಲ್ಲಿ ಬರುತ್ತೆ. ಹಾಗಾಗಿ 2ನೇ ಟೈಮ್ ನೀರು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನೀರಿನ ಜೊತೆಗೆ ಮತ್ತೆ ಇನ್ನೊಂದು ಏನು ಅಂದರೆ ಸ್ವಲ್ಪ ಸಕ್ಕರೆನೂ ಹಾಕಬೇಕು. ಏಕೆಂದರೆ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಅದು ಸ್ವಲ್ಪ ಕ್ಯಾರಮಲ್ ಟೇಸ್ಟ್ ಬರುತ್ತೆ ಡಿಕಾಕ್ಷನ್ನು, ಮತ್ತು ಡಿಕಾಕ್ಷನ್ನು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಹಾಕಿದ್ದೀನಿ. ಬನ್ನಿ, ಕಾಫಿ ಡಿಕಾಕ್ಷನ್ ರೆಡಿ ಆಯಿತು. ಈಗ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನ ಹಾಕ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 20 ml 15 to 20 ml ಡಿಕಾಕ್ಷನ್ನು, ಸ್ಟ್ರಾಂಗ್ ಡಿಕಾಕ್ಷನ್ನ ಯೂಸ್ ಮಾಡಿದರೆ ನಮಗೆ ಕಾಫಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಫಿಗೆ ಹಾಲನ್ನು ಅಷ್ಟೇ ನೀಟಾಗಿ ಕಾಯಿಸಿರಬೇಕು. ಕಾಯಿಸಿರ್ತಕ್ಕಂಥ ಹಾಲನ್ನೇ ಬಳಸಬೇಕು. ತಣ್ಣಗಿರೋ ಹಾಲನ್ನ ಬಳಸಬಾರ್ದು ಕಾಫಿನಲ್ಲಿ. ಈ ರೀತಿ ಹಾಲು ಹಾಕಿದರೆ ಅದ್ರ ಮೇಲೆ ನೊರೆ ಬರ್ತಾ ಇರಬೇಕು. ಈ ಒಂದು ನೊರೆ ಬರ್ತಾಯಿದ್ರೆ ಆ ಕಾಫಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ಸಿರ್ಪ್ ಅಂತ ಕಾಫಿನ ಹೇಳ್ಕೊಂಡು ಕುಡಿತೀವಲ್ಲ, ಆ ನೊರೆ ಇದ್ದರೆ ಏನೋ ಒಂಥರ ಕಾಫಿ ಎಮ್ಮಿಯಾಗಿ ಕಾಣುತ್ತೆ. ನೋಡಿ, ಈ ರೀತಿ ನೊರೆನ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಹ ಹಾಲು ಬಳಸುವಾಗ ಈ ನೊರೆಯುಕ್ತವಾದಂಥ ಹಾಲನ್ನೇ ಬಳಸಿ. ಇದ್ರ ಮೇಲೆ ಮತ್ತೆ ಸ್ವಲ್ಪ ಡಿಕಾಕ್ಷನ್ನ ಹಾಕ್ಕೊಳ್ಳೋಣ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಕಾಫಿ ಕುಡಿಯುವಾಗ ಅದರ ಫೀಲೇ, ಅದರ ವೈಬೇ ಸಹ ಬೇರೆ ಇರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ನಾನು ಹಾಕ್ಕೊಂಡೆ. ನೋಡಿ ಯಾವ ರೀತಿ ಕಾಫಿ ಕಾಣಿಸ್ತಾ ಇದೆ ಅಂತ. ಇಂಥ ಒಂದು ಎಮ್ಮಿ ಕಾಫಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಬನ್ನಿ ನೋಡಿ ನೋಡ್ತಿದ್ರೆ ಕಾಫಿನ ಕುಡಿದ್ಬಿಡ್ಬೇಕು ಅನ್ನಿಸ್ತದೆ. ಇನ್ನೇ ತಡ, ಈಗ ನಾನು ರೆಡಿ ಮಾಡಿದ್ದೀನಿ ಕಾಫಿನ, ಇವಾಗ ಕುಡಿತೀನಿ. ನೀವು ಸಹ ಇದೇ ರೀತಿ ಮನೆಯಲ್ಲಿ ಕಾಫಿನ ರೆಡಿ ಮಾಡೋದಕ್ಕೆ ಒಂದು ಉತ್ತಮವಾದಂಥ ಕಾಫಿ ಬೀಜಗಳನ್ನು ಬಳಸಿ ನೀವು ಸಹ ಕಾಫಿ ಮಾಡಿ. ಕಾಫಿ ಬೀಜ ನಾನು ಯಾಕೆ ಉತ್ತಮವಾದ ಕಾಫಿ ಬೀಜ ಬಳಸಿದ್ದೀನಿ, ಕಾಫಿ ತುಂಬ ಫ್ರೆಶ್ ಆಗಿದ್ದಷ್ಟು, ಪೌಡರ್ ಫ್ರೆಶ್ ಆಗಿದ್ದಷ್ಟು ಕಾಫಿಯ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆ ಫ್ರೆಶ್ ಆಗಿರ್ತಕ್ಕಂಥ ಕಾಫಿ ಬೀಜಗಳಿಂದ ರೆಡಿ ಮಾಡಿರ್ತಕ್ಕಂಥ ಪೌಡರನ್ನೇ ಬಳಸಿ ಕಾಫಿನ ರೆಡಿ ಮಾಡ್ಕೊಳ್ಳಿ.